ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ಪ್ರತಿನಿತ್ಯ ನಾವು ಸುದ್ದಿ ಮಾಧ್ಯಮಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಬೆಲೆ ಏರಿಕೆ ಹೆಚ್ಚಾಯಿತು, ಈ ಬೆಲೆ ಏರಿಕೆ ಹೆಚ್ಚಾಯಿತು ಅನ್ನುವಂಥ ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿಬಿಟ್ಟಿದೆ. ಯಾಕಂದರೆ ಪ್ರತಿನಿತ್ಯ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೇವೆ, ರಾಜ್ಯ ಸರ್ಕಾರ ಬಂದಾಗಿನಿಂದ ವಿದ್ಯುತ್ ದರ ಏರಿಕೆ ಇರ್ಬೋದು, ಒಂದು ಕಡೆ ಉಚಿತ ಕೊಟ್ಟರು ಕೂಡ ಮತ್ತೊಂದು ಕಡೆ ಕೈಗಾರಿಕಾ ಪ್ರದೇಶಗಳು ಏನಿದೆ ಇಲ್ಲಿ ಅಧಿಕ ದುಪ್ಪಟ್ಟು ವಿದ್ಯುತ್ ಬಿಲ್ಲನ್ನು ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದ್ರ ಜೊತೆಗೆ ಒಂದಷ್ಟು ಪ್ರತಿನಿತ್ಯ ಸಾಮಾನ್ಯವಾಗಿ ಜನರು ಬಳಸುವಂಥ ವಸ್ತುಗಳ ಬೆಲೆ ಏರಿಕೆ ಕೂಡ ಗಗನಕ್ಕೆ ಏರಿರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಇದಲ್ಲದೆ ಮತ್ತೊಂದು ವಿಚಾರಕ್ಕೆ ಸುದ್ದಿ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ವಿಶ್ವವಿಖ್ಯಾತ KRS ಜಲಾಶಯ ಏನಿದೆ, ಈ ಜಲಾಶಯದ ಬೃಂದಾವನಕ್ಕೆ ಪ್ರವೇಶ ದರ ಏನಿತ್ತು, ಈ ದರ 2 ಪಟ್ಟು ದುಪ್ಪಟ್ಟು ಈಗ ಏರಿಕೆ ಮಾಡಿರುವಂಥದ್ದು. ಇಷ್ಟು ದಿನ ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇತ್ತು ಬೆಲೆ ಏರಿಕೆ ಅನ್ನುವಂಥದ್ದು. ಆದರೆ ಈಗ ಪ್ರವಾಸಿಗರಿಗೂ ಕೂಡ ಈ ಬಿಸಿ ತಟ್ತಾ ಇದೆ ಅನ್ನುವಂಥ ಚರ್ಚೆ ಕೇಳಿಬರ್ತಾ ಇರುವಂಥದ್ದು. ಯಾಕಂದರೆ 6 ವರ್ಷದ ಈ ಹಿಂದೆ KRS ಬೃಂದಾವನಕ್ಕೆ ಪ್ರವೇಶವನ್ನು ಪಡೆದುಕೊಳ್ಳಿಕ್ಕೆ ಕಡಿಮೆ ಇತ್ತು. ಅಂದರೆ 6 ವರ್ಷದ ಮೇಲ್ಪಟ್ಟವರಿಗೆ 50 ರೂಪಾಯಿ ಇತ್ತು. ಈಗ ಆ ಬೆಲೆ 100 ರೂಪಾಯಿ ಆಗಿರುವಂಥದ್ದು. 6 ವರ್ಷ ಮೇಲ್ಪಟ್ಟವರು 100 ರೂಪಾಯಿಯನ್ನು ಪ್ರವೇಶ ದರವನ್ನಾಗಿ ಕೊಡಬೇಕಾಗಿದೆ. ಹಾಗೆ 6 ವರ್ಷದ ಒಳಗಿರುವಂಥವರು 10 ರೂಪಾಯಿಯನ್ನು ಕೊಡಬೇಕಾಗಿತ್ತು. ಆದರೆ ಈಗಿನ ದರ 50 ರೂಪಾಯಿ ಆಗಿರುವಂಥದ್ದು. ಇದು ಏಕಾಏಕಿ 2 ಪಟ್ಟು ಈ ರೀತಿ ದರವನ್ನು ಏರಿಕೆ ಮಾಡುವಂಥದ್ದು ಸರಿ ಅಲ್ಲ ಅನ್ನುವಂಥ ಚರ್ಚೆಗಳು ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ಜನರು KRS ಭಾಗದಲ್ಲಿ ಪ್ರವಾಸಿಗರನ್ನು ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಈ ಒಂದು ದರ ಏರಿಕೆ ಪ್ರವಾಸಿಗರ ಮೇಲೆ ಪ್ರತಿಕೂಲವನ್ನು ಬೀರುತ್ತೆ. ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿಬಿಡುತ್ತೆ. ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಥಳೀಯ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಇದು KRS ಬೃಂದಾವನದ ಪ್ರವೇಶ ದರವಲ್ಲದೆ ಅಲ್ಲಿ ಪಾರ್ಕಿಂಗ್ ಇರ್ಬೋದು. ಅಂದರೆ ಸಾಕಷ್ಟು ಬಾರಿ ಮೈಸೂರಿಗೆ ಪ್ರವಾಸಕ್ಕೆ ಅಂತ ಬಂದವರನ್ನು ಚಾಲಕರು ಸರ್ವೇ ಸಾಮಾನ್ಯವಾಗಿ KRS ಜಲಾಶಯಕ್ಕೂ ಕೂಡ ಕರೆದುಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಈಗ ಅಂಥ ಚಾಲಕರಿಗೂ ಕೂಡ ಪಾರ್ಕಿಂಗ್ ದರವನ್ನು ಕೂಡ ದುಪ್ಪಟ್ಟು ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ಸೇತುವೆ ಇತ್ತು ಅಂದರೆ KRS ಡ್ಯಾಮ್ ಮುಂಭಾಗ ಇರುವಂಥ ಸೇತುವೆ ಟೋಲ್ ಏನಿತ್ತು, ಆ ಟೋಲ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ಸರ್ಕಾರದ ವಿರುದ್ಧ ಕೇಳಿ ಬರ್ತಾ ಇದೆ. ಸರ್ಕಾರ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಈ ರೀತಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇರುವಂಥದ್ದು ನಿಜಕ್ಕೂ ಜನಸಾಮಾನ್ಯರ ಮೇಲೆ ಪ್ರತಿಕೂಲವನ್ನು ಬೀರುತ್ತೆ ಅನ್ನುವಂಥದ್ದು ಮಂಡ್ಯದ ಜನರು ಹೇಳ್ತಾ ಇರುವಂಥದ್ದು. ಸರ್ಕಾರದ ಸಚಿವರೇ ಹೇಳೋ ಪ್ರಕಾರ ಗ್ಯಾರಂಟಿ ಕಾರ್ಯಕ್ರಮಗಳು 5 ಗ್ಯಾರಂಟಿಯಿಂದ 59ರಿಂದ 60 ಕೋಟಿ ಅಂತ ಹೇಳ್ತಾರೆ. 59,000ದಿಂದ 60,000 ಕೋಟಿ ಅಂತ ಹೇಳ್ತಾರೆ. ಈ ವರ್ಷ ಸಾಲ ಮಾಡಿದೆ, ಸರ್ಕಾರ ಸಾಲ ಮಾಡಿದ್ದು 1,16,000 ಕೋಟಿ ಸಾಲ ಮಾಡಿದೆ. ಇವತ್ತು ಸರ್ಕಾರ ಅಷ್ಟು ಗ್ಯಾರಂಟಿ ಕೊಟ್ಟರು 1,16,000 ಕೋಟಿ ಸಾಲ ಮಾಡಿದೆ. ಎಲ್ಲ ಸಾರ್ವಜನಿಕರ ಮೇಲೆ ತೆರಿಗೆ ಏನಿತ್ತು ಅದು ದುಪ್ಪಟ್ಟಾಗಿದೆ. ಕೆಲವು ಮುದ್ರಣ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಮೇಲೆ 1:3 ಹಾಕವ್ರೆ. ಎಲ್ಲಿ ಹೋಗ್ತಾ ಇದೆ ಆದಾಯ? ಸರ್ಕಾರಕ್ಕೆ ಬೊಕ್ಕಸಕ್ಕೆ ರಾಜ್ಯದ ಅತ್ಯಂತ ಹೆಚ್ಚು ತೆರಿಗೆ ಬರ್ತಾ ಇದ್ರು ಸಹ ಗ್ಯಾರಂಟಿ ಕಾರ್ಯಕ್ರಮ ಮೊನ್ನೆ ನಮ್ಮ ನಾಯಕರಂತ ಕುಮಾರಣ್ಣ ಪದೇ ಹೇಳ್ತಾರೆ, ಈ ಗ್ಯಾರಂಟಿ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಾಡಿಕೊಂಡು ನಮ್ಮ ರಾಜ್ಯ ಆರ್ಥಿಕವಾಗಿ ಸಮೃದ್ಧಿಯಾಗಿದೆ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಟ್ಕೊಂಡು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಮಾತಲ್ಲಿ ಹೇಳ್ತಾರೆ. ನಿಜ, ಈ 3 ವರ್ಷದ ಬಡ್ಜೆಟಲ್ಲಿ ಕನಿಷ್ಠ ಪಕ್ಷ 4.25 ಲಕ್ಷ ಆದಾಯ ಸಾಲ ಮಾಡಿದ್ದಾರೆ. ಇವತ್ತು ಅವ್ರು ಟೋಟಲಿ 3 ಬಡ್ಜೆಟಿಂದ 1,80,000 ಕೋಟಿ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು. ಹೆಚ್ಚಿನ ತೆರಿಗೆ ಬರ್ತದೆ, ಎಲ್ಲೋಗ್ತಾ ಇದೆ, ಸ್ಕ್ಯಾಮ್ ಆಗ್ತಾ ಇದೆ. ಪ್ರವಾಸಿಗರಿಂದ ವರ್ಷಕ್ಕೆ ಸರಾಸರಿ ಸುಮಾರು 5 ಕೋಟಿಯಷ್ಟು ಪ್ರಾಫಿಟ್ ಈಗ ಕಾವೇರಿ ನೀರಾವರಿ ನಿಗಮಕ್ಕೆ ಬರ್ತಾ ಇರುವಂಥದ್ದು. ಸುಮಾರು ಪಾರ್ಕಿಂಗಿಂದ 75 ಲಕ್ಷದಷ್ಟು ಹಣ ಸಂಗ್ರಹ ಆಗ್ತಾ ಇದೆ. ಅಂದರೆ ಒಂದು ವರ್ಷಕ್ಕೆ ಇಷ್ಟು ಹಣ ಕಲೆಕ್ಟ್ ಆಗ್ತಾ ಇರುವಂಥದ್ದು. ಈಗಿದ್ರೂ ಕೂಡ ಬೆಲೆ ಏರಿಕೆ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆಯನ್ನು ನಡೆಸಬೇಕಾಗತ್ತೆ. ಯಾಕಂದರೆ ಪ್ರವಾಸಿಗರ ಅನುಕೂಲಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಒಂದು ರೀತಿಯ ದರವನ್ನು ನಿಗದಿಪಡಿಸಬೇಕಾಗತ್ತೆ. ಆದರೆ ಈ ರೀತಿಯಾದಂಥ ಅತಿಯಾದ ದುಪ್ಪಟ್ಟು ದರವನ್ನು ನಿಗದಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18.